ಎಲ್ಲರಿಗೂ ನಮಸ್ಕಾರ. ಶ್ರೀ ರಾಮಕೃಷ್ಣ ವಸತಿ ವಿದ್ಯಾಲಯದ ಪರಿಚಯ. ಗೌರಿ ಅಂತ ಹೆಸರಿಟ್ಟಿದ್ರು ನಮ್ಮ ಸ್ಕೂಲಾಗೆ. ಹಳೆ ಮೊದಲು ನಮ್ಮ 10th ಅಣ್ಣರು ಈಗಲೂ ಇದಕ್ಕೆ ಗೌರಿ ಅಂತಾನೆ ಹೆಸರು ಇಟ್ಕೊಂಡು ಎಲ್ಲ ಹುಡುಗರು ಬಂದು ಭಾಳ ಇದಕ್ಕೆ ಪ್ರೀತಿ ಮಾಡ್ತಾರೆ. ಮತ್ತೆ ನೆಕ್ಸ್ಟ್ ಅದೇ ಇದ್ರ ಮಗ ಅದು ಆ ಕಡೆ ಲಾಸ್ಟ್ ಇರೋದು ಅದ್ ಬಾರಿ ಡೇಂಜರ್. ಅದು ಅದ್ರ ಹತ್ರ ಯಾರೋ ಹುಡುಗರು ಹೋಗಲ್ಲ, ನನಗೆ ಒಬ್ಬನಿಗೆ ಅದ್ ಬಗೋದು. ಅದಕ್ಕೆ ಹೆಸರು ಅದಕ್ಕೆ ನಮಗಿಂತ ಮುಂದಿರೋ ಅಣ್ಣವ್ರು 10th ನಮಗಿಂತ ಸೀನಿಯರ್ಸ್ ಅವರು ಸಾಮ್ರಾಟ್ ಅಂತ ಹೆಸರು. ಎಲ್ಲರೂ ಸಾಮ್ರಾಟ್. ಮುಕ್ಕೋಟಿ ದೇವಾನುದೇವತೆಗಳನ್ನ ಒಟ್ಟಿಗೆ ನೋಡಿ ನಮ್ಮ ಪುಣ್ಯದ ಭಾಗ್ಯವನ್ನ ಹೆಚ್ಚಿಸಿಕೊಳ್ಳಬೇಕಾದರೆ ಹಿಂದೂ ಧರ್ಮದಲ್ಲಿ ಗೋಮಾತೆಯ ಪೂಜೆ, ಗೋಮಾತೆಯ ಸೇವೆಯಿಂದ ಸಾಧ್ಯ ಎನ್ನುವಂಥದ್ದು ಎಲ್ಲರಿಗೂ ತಿಳಿದಿರುವಂಥ ವಿಷಯ. ಈ ಒಂದು ಆಶ್ರಮದಲ್ಲಿ ಮಕ್ಕಳು ತಮ್ಮ ಬಾಲ್ಯದ ಜೀವನವನ್ನು ಸಾರ್ಥಕತೆಯತ್ತ ಕೊಂಡೊಯ್ಯುತ್ತಿದ್ದಾರೆ. ಹಸುಗಳ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿ ಅದರೊಂದಿಗೆ ಪಠ್ಯ ಚಟುವಟಿಕೆಗಳಲ್ಲೂ ಸಹ ಮುಂದಿದ್ದು ಒಳ್ಳೆಯ ಶಿಕ್ಷಣವನ್ನು ಪಡೆಯುತ್ತಾ ಈಗಿನ ಆಧುನಿಕ ಜಗತ್ತಿನ ಹಲವಾರು ಮಾರ್ಗಗಳೊಂದಿಗೆ ಹೋಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುವಂಥ ವಿದ್ಯಾರ್ಥಿಗಳ ಮುಂದೆ ಈ ಆಶ್ರಮದ ವಿದ್ಯಾರ್ಥಿಗಳು ತುಂಬ ಆದರ್ಶವಾಗಿ ನಿಂತಿದ್ದಾರೆ. ಮಕ್ಕಳು ಪ್ರೀತಿಯಿಂದ ಆ ಹಸುವಿನ ಜೊತೆಗೆ ಒಡನಾಡಿ ತಾಯಿ ಹಸು ಕರುವಿಗೆ ಜನ್ಮ ನೀಡಿದ ರೀತಿ ಮತ್ತೆ ಆ ಆಕಳಿಗೆ ಬೇಕಾದ ಆಹಾರ, ಲಾಲನೆ, ಪಾಲನೆ ಬಗ್ಗೆ ತಿಳಿಸುತ್ತಿದ್ದಾರೆ. ಮಕ್ಕಳು ನಮ್ಮೊಂದಿಗೆ ತುಂಬ ಪ್ರೀತಿಯಿಂದ ಮಾತನಾಡುತ್ತಾ 4 ದಿನಗಳ ಹಿಂದೆ ಕರುವಿಗೆ ಜನ್ಮ ನೀಡಿದ ತಾಯಿಯ ಪೋಷಣೆ ಮಾಡುವಂಥದ್ದು, ಹಾಗೆ ಕರುವನ್ನು ಹೇಗೆ ಮುದ್ದಿಸುವಂಥದ್ದು, ಅದನ್ನು ನೋಡಿಕೊಳ್ಳುವ ರೀತಿಯ ಬಗ್ಗೆ ತುಂಬ ಅಚ್ಚುಕಟ್ಟಾಗಿ ಎಷ್ಟು ಅನುಭವವುಳ್ಳ ವ್ಯಕ್ತಿಗಿಂತಲೂ ತುಂಬ ಅದ್ಭುತವಾಗಿ ನಮ್ಮೊಂದಿಗೆ ಹಂಚಿಕೊಂಡ ರೀತಿ. ಅದೇ ರೀತಿ ನಮ್ಮೊಂದಿಗೆ ಎಲ್ಲ ಮಕ್ಕಳು ತಮಾಷೆಯಿಂದ ತಮ್ಮ ಆಶ್ರಮ, ಶಾಲೆಯ ಬಗ್ಗೆ ತುಂಬ ಅಭಿಮಾನದಿಂದ ಪರಿಚಯವನ್ನು ಮಾಡಿಕೊಳ್ತಾ ನಮ್ಮೊಂದಿಗೆ ಕಾಲವನ್ನು ಕಳೆದಂತಹ ಸಮಯ ನನಗೆ ಈಗಲೂ ಸಹ ತುಂಬ ಸಿಹಿಯನ್ನು ನೀಡ್ತಾ ಇರುವಂಥದ್ದು. ಈಗ ಎಷ್ಟೋ ಪೋಷಕರಿಗೆ ತಮ್ಮ ಮಕ್ಕಳಿಗಾಗಿ ಎಂಥ ಬಾಲ್ಯದ ಜೀವನವನ್ನು ಕಟ್ಟಿಕೊಡಬೇಕೆಂಬ ಪ್ರಶ್ನೆ ಕಾಡುತ್ತಾ ಇರುತ್ತೆ. ಹಾಗಾಗಿ ಇಂಥದೊಂದು ಆಶ್ರಮದ ಹುಡುಕಾಟದಲ್ಲಿ ನೀವಿದ್ದರೆ ಇಂಥ ಆಶ್ರಮದ ಭೇಟಿಯನ್ನು ನೀಡಿ ಅಲ್ಲಿಯ ಆಧ್ಯಾತ್ಮಿಕ ಹಾಗೆ ಈಗಿನ ಚಿಂತನೆಗಳು ಹಾಗೆ ಪಠ್ಯಪುಸ್ತಕದ ಚಟುವಟಿಕೆಗಳ ಬಗ್ಗೆ ನಿಮ್ಮ ವೈಯಕ್ತಿಕ ಭೇಟಿಯಿಂದ ವಿಚಾರಣೆ ಮಾಡಿ ನಿಮ್ಮ ಮಕ್ಕಳಿಗೂ ಸಹ ಉತ್ತಮ ಭವಿಷ್ಯವನ್ನು ಕಟ್ಟಿಕೊಡುವುದರತ್ತ ಯೋಚಿಸಿ ಅಂಥೇಳಿ ಈ ವಿಡಿಯೋ ಮೂಲಕ ಎಲ್ಲರಲ್ಲೂ ವಿನಂತಿಸಿಕೊಳ್ಳುತ್ತಿದ್ದೇನೆ. ಉತ್ತಮ ಶಾಲಾ ಕಟ್ಟಡ, ಅನುಭವಿ ಬೋಧಕರು, ಸುತ್ತಲೂ ಹಸುರಿನ ವಾತಾವರಣ, ಹಾಗೆ ಮಕ್ಕಳಿಗೆ ಬೇಕಾದಂತಹ ಯೋಗ, ಧ್ಯಾನ, ಪ್ರಾರ್ಥನೆ, ಅದರ ಜೊತೆಗೆ ಉತ್ತಮ ಆಹಾರದ ವ್ಯವಸ್ಥೆಯನ್ನು ನೀಡುತ್ತಾ ಮಕ್ಕಳಿಗೆ ಪ್ರತಿ ತಿಂಗಳು ನಮ್ಮಂತಹ ಹೊಸ ವ್ಯಕ್ತಿಗಳಿಂದ ಅನುಭವದ ಮಾತುಗಳನ್ನು ಕೇಳಿಸುತ್ತಾ ಅವರ ಜೀವನವನ್ನು ಸುಗಮದ ದಾರಿಯತ್ತ ಕೊಂಡೊಯ್ಯುವ ಸಂಸ್ಥೆ ಇದಾಗಿದೆ. ಬದುಕು ಅನುಭವದಿಂದ ಸಾಧ್ಯ. ಹಾಗಾಗಿ ನಿಮ್ಮ ಮಕ್ಕಳಿಗೂ ಸಹ ಇಂಥ ಸಂಸ್ಥೆಯನ್ನು ಅರಸಿ ಬದುಕನ್ನು ಕಟ್ಟಿಕೊಡಿ ಅಂಥೇಳಿ ಎಲ್ಲರಲ್ಲೂ ವಿನಂತಿಸಿಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಧನ್ಯವಾದಗಳು.